ಪಿಡಿಒ ಅವರ ಬೇಡಿಕೆ ಈಡೇರಿಕೆಗಾಗಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಕರ್ನಾಟಕ ರಾಜ್ಯ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘ ನಿರ್ಧಾರ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘವು ಪಿಡಿಒ ಎಲ್ಲ ಹುದ್ದೆಗಳನ್ನು ಗೆಜೆಟೆಡ್ ಗ್ರೂಪ್ ಬಿ ದರ್ಜೆಗೆ ಉನ್ನತೀಕರಿಸುವಂತೆ ಆಗ್ರಹಿಸಿ 4/10/2024 ಅನಿರ್ದಿಷ್ಟವರೆಗೆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಹೋರಾಟ ನಡೆಯುತ್ತಿದ್ದು, ಈ ಹೋರಾಟದಲ್ಲಿ ಕರ್ನಾಟಕ ರಾಜ್ಯ ಬಿ ಗ್ರೇಡ್ ಹುದ್ದೆ ಉನ್ನತೀಕರಣ ಸಂಘವು ರಾಜ್ಯದ ಪಿಡಿಒ ಅವರ ಬೇಡಿಕೆ ಈಡೇರಿಕೆಗಾಗಿ ಪ್ರತಿಭಟನೆಯನ್ನು ನಡೆಸಲು ನಿರ್ಧರಿಸಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅನೇಕ ವಿಷಯಗಳ ಬಗ್ಗೆ ಹಂಚಿಕೊಂಡರು. ಹೋರಾಟಕ್ಕೆ ನೀಡಿರುವ ಕರೆಗೆ ನಮ್ಮ ಸಂಘವು ಬೆಂಬಲವನ್ನು ವ್ಯಕ್ತಪಡಿಸಿರುತ್ತದೆ. ನಮ್ಮ ಸಂಘದಿಂದ ಪ್ರಮುಖ ಬೇಡಿಕೆ ಏನಾಗಿರುತ್ತಂದರೆ, ರಾಜ್ಯದಲ್ಲಿರುವಂಥ 6021 ಹುದ್ದೆಗಳನ್ನು ಗ್ರೂಪ್ ಬಿ ಹುದ್ದೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ ಗೆಜೆಟೆಡ್ ಅಧಿಕಾರಿಯ ದರ್ಜೆಯನ್ನು ನೀಡುವ ಸಲುವಾಗಿ ನಮ್ಮ ಹೋರಾಟ ಸತತವಾಗಿ ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಸೆಪ್ಟೆಂಬರ್ 10ರಂದು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಮನವಿ ಪತ್ರವನ್ನು ನೀಡುತ್ತೇವೆ. ಮಹಾತ್ಮ ಗಾಂಧೀಜಿಯವರ ಜಯಂತಿಯವರೆಗೆ ನಮ್ಮ ಏನು ಬೇಡಿಕೆ ಇದ್ದಾವೆ ಆ ಬೇಡಿಕೆಯನ್ನು ಈಡೇರಿಸಿ ಎಲ್ಲ ಹುದ್ದೆಗಳನ್ನು ಮೇಲ್ದರ್ಜೆಗೆ ಏರಿಸಬೇಕಂತಂದು ನಮ್ಮ ಸಂಘದ ವತಿಯಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಇಲ್ಲಿವರೆಗೆ ಯಾವುದೇ ಒಂದು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದೇ ಇರುವುದರಿಂದ ಹಾಗೂ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕುಟುಂಬ ವರ್ಗದಿಂದ ದಿನಾಂಕ 4/10/2024ರಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಎಲ್ಲ ವೃಂದ ಸಂಘಗಳ ಜೊತೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಏನಿರುತ್ತದೆ ಆ ಒಂದು ಮುಷ್ಕರದಲ್ಲಿ ನಮ್ಮ ಪ್ರಮುಖ ಬೇಡಿಕೆ ಗ್ರೂಪ್ ಬಿ ಹುದ್ದೆಯನ್ನು ಎಲ್ಲ ಪಿಡಿಒ ಅವರಿಗೆ ತಲುಪಿಸಬೇಕು ಅನ್ನುವಂತಹ ಒಂದು ಸರ್ಕಾರ ಆದೇಶ ಹೊರಡಿಸಬೇಕನ್ನುವಂತಹ ಒಂದು ನಿಟ್ಟಿನಲ್ಲಿ ನಾವು ಬೆಂಬಲವನ್ನು ವ್ಯಕ್ತಪಡಿಸಿ ಅನಿರ್ದಿಷ್ಟಾವಧಿ ನಮ್ಮ ಬೇಡಿಕೆ ಈಡೇರುವವರೆಗೆ ಅನಿರ್ದಿಷ್ಟಾವಧಿಯನ್ನು ಹೋರಾಟಕ್ಕೆ ನಾವು ಧುಮುಕ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಈಡೇರುವವರೆಗೂ ಹಿಂಜರಿಯುವಂತಹ ಒಂದು ಪ್ರಶ್ನೆ ಇರುವುದಿಲ್ಲ. ಹಾಗಾಗಿ ಸಾರ್ವಜನಿಕರು ಈ ಒಂದು ಅನಿರ್ದಿಷ್ಟಾವಧಿಯ ಸಮಯದಲ್ಲಿ ಮುಷ್ಕರ ಏನು ಹೊರಡ್ತದೆ ಆ ಸಮಯದಲ್ಲಿ ನಮಗೆ ಸಹಕರಿಸಬೇಕು. ಹಾಗೆಯೇ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮತ್ತು ಬೀದಿ ದೀಪದ ವ್ಯವಸ್ಥೆಯನ್ನು ಯಥಾಸ್ಥಿತಿಯಲ್ಲಿ ಮಾಡ್ತಾ ಇರ್ತೀವಿ. ಆದರೆ ಇನ್ನಿತರ ಸೇವೆಗಳನ್ನು ಸ್ಥಗಿತಗೊಳಿಸ್ತೇವೆ. ಸುಮಾರು ಗ್ರಾಮೀಣ ಭಾಗದಲ್ಲಿ ಸುಮಾರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ನಾವು ಹಗಲಿರುಳು ದುಡಿತಾ ಇದ್ದೀವಿ. ಆದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಆ ಒಂದು ಸಮಸ್ಯೆಗಳ ಪರಿಹಾರ ದಿಶೆಯಲ್ಲಿ ನಾವು ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಬೇಕಾಗಿದೆ. ನಮ್ಮ ಅನಿವಾರ್ಯತೆಯನ್ನು ತಾವೆಲ್ಲರೂ ಅರ್ಥ ಮಾಡ್ಕೋತೀರಿ ಅನ್ನುವಂಥ ಒಂದು ದಿಶೆಯಲ್ಲಿ ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತೀವಿ. ಸರ್, ಬೀದರಿಂದ ಎಷ್ಟು ಜನ ಹೋಗ್ತಾ ಇದ್ದಾರೆ? ಬೀದರ್ದಿಂದ ಇಡೀ ನಮ್ಮದು ಎಲ್ಲ ವೃಂದ ಸಂಘಗಳು, ದ್ವಿತೀಯ ದರ್ಜೆ ಸಹಾಯಕರು, ಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು, ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಪ್ರತಿನಿಧಿಗಳ ಸಂಘ ಕೂಡ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರುತ್ತದೆ. ಇದು ಐತಿಹಾಸಿಕವಾದ ಒಂದು ಹೋರಾಟವಾಗಿದೆ. ಈ ಹಿಂದೆ ಕೂಡ ಸುಮಾರು ಹೋರಾಟಗಳಾಗಿದ್ದಾವೆ. ಆದರೆ ಈ ರೀತಿ ಹೋರಾಟ ಆಗಿಲ್ಲ. ಎಲ್ಲ ವೃಂದ ಸಂಘಗಳು ಮತ್ತು ಜನಪ್ರತಿನಿಧಿಗಳನ್ನು ಈ ಒಂದು ಹೋರಾಟದಲ್ಲಿ ಬೆಂಬಲಿಸಿರುವುದು ನಮಗೆ ವಿಶೇಷ ಬಲ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಸುಮಾರು ನಮ್ಮದು RDPR ಕುಟುಂಬ ಅಂತಂದರೆ ನಾವು ಸಿಬ್ಬಂದಿ, ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಇವರೆಲ್ಲರೂ ಒಂದು ಸಮನ್ವಯತೆಯಿಂದ ಸಾಗಿದ್ರೆ ಮಾತ್ರ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿಯ ಚುನಾಯಿತ ಸದಸ್ಯರ ಒಕ್ಕೂಟ ಕೂಡ ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿರುತ್ತಾರೆ. ಮತ್ತು ಎಲ್ಲ ವಿವಿಧ ವೃಂದ ಸಂಘಗಳು ಕೂಡ ಹೋರಾಟಕ್ಕೆ. ಇದು ಹೋರಾಟ ಎಲ್ಲಿ ನಡೀತಾ ಇದೆ ಸರ್? 4ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ, ಬೆಂಗಳೂರು ಫ್ರೀಡಂ ಪಾರ್ಕ್ ಬೆಂಗಳೂರು. ಹಾಗಾಗಿ ಈಗಾಗಲೇ ನಾವು ಬೀದರ್ ಜಿಲ್ಲೆಯಿಂದ ಫ್ರೀಡಂ ಪಾರ್ಕ್ ಚಲೋ ಘೋಷಣೆಗೆ ಎಲ್ಲ ಕಡೆ
ಎಲ್ಲ ಸ್ನೇಹಿತರಿಗೆಲ್ಲ ಬಸವರಾಜ್ ಪೂಜಾರಿ, ಆರ್ಚೆ 32 ಕನ್ನಡ ನ್ಯೂಸ್, ಬೀದರ್.